ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಧಿಕ ಮಾಸದಲ್ಲಿ ಗರ್ಭಿಣಿ ಸ್ತ್ರೀಯರು ಏನು ಮಾಡಿದರೆ ಅವರ ಸಂತಾನ ದಿವ್ಯವಾಗಿ ಜನಿಸುತ್ತದೆ, ಹಾಗೆ ಈ ಅಧಿಕ ಮಾಸದಲ್ಲಿ ಯಾವ ಕೆಲಸಗಳನ್ನು ಮಾಡಬಾರದು ಎಂಬ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ಯಾರೆಲ್ಲ ಗರ್ಭಿಣಿ ಸ್ತ್ರೀಯರು ಅವರ ಮಗುವಿನ ಜನನದ ಅಪೇಕ್ಷೆಯಲ್ಲಿದ್ದಾರೆ ಅವರೆಲ್ಲರೂ ಈ ಅಧಿಕ ಮಾಸದಲ್ಲಿ ತಪ್ಪದೆ ಈ ಕೆಲಸಗಳನ್ನು ಮಾಡಬೇಕು. ಈ ಅಧಿಕ ಮಾಸದಲ್ಲಿ ಯಾವೆಲ್ಲ ಕೆಲಸಗಳನ್ನು ಮಾಡುತ್ತೀವೋ ಅದರ 10 ಪಟ್ಟು ಹೆಚ್ಚು ನಮಗೆ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಈ ಅಧಿಕ ಮಾಸದಲ್ಲಿ ಒಂದು ಸದುಪಯೋಗವನ್ನು ಮಾಡಿಕೊಂಡು ಏಕೆ ಗರ್ಭಿಣಿ ಸ್ತ್ರೀಯರು ಅವರ ಹುಟ್ಟಲಿರುವ ಸಂತಾನ ಅತ್ಯಂತ ಬುದ್ಧಿಶಾಲಿಯಾಗಿ ಹಾಗೂ ಅತ್ಯಂತ ಪ್ರಭಾವಶಾಲಿಯಾಗಿ ಹಾಗೂ ಅತ್ಯಂತ ದಿವ್ಯ ಗುಣಗಳನ್ನು ಹೊಂದಿರುವ ಮಗುವನ್ನು ಏಕೆ ಪಡೆಯಬಾರದು? ಗರ್ಭಿಣಿ ಸ್ತ್ರೀಯರಿಗೆ ಈ ಅಧಿಕ ಮಾಸ ಒಂದು ಸುಂದರ ಅವಕಾಶವಾಗಿದೆ. ಅವರಿಗೆ ಮತ್ತು ಅವರಿಗೆ ಜನನವಾಗಲಿರುವ ಮಗುವಿಗೆ ಒಂದು ಒಳ್ಳೆಯ ಅವಕಾಶವಾಗಿದೆ. ಇದರ ಒಂದು ಅವಕಾಶವನ್ನು ಉಪಯೋಗಿಸಿಕೊಳ್ಳಬಹುದು. ಸ್ನೇಹಿತರೆ, ಈಗ ನಾವು ಗರ್ಭಿಣಿ ಸ್ತ್ರೀಯರು ಈ ಅಧಿಕ ಮಾಸದಲ್ಲಿ ಯಾವೆಲ್ಲ ಕೆಲಸಗಳನ್ನು ಕೈಗೊಳ್ಳಬೇಕು, ಯಾವ ಕೆಲಸಗಳನ್ನು ಮಾಡಬಾರದು, ದಿವ್ಯವಾಗಿ ಮಗು ಜನನವಾಗಲು ಯಾವ ಕೆಲಸಗಳನ್ನು ಕೈಗೊಳ್ಳಬೇಕು, ಈ ಎಲ್ಲ ಮಾಹಿತಿಯನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಈ ಮಾಸದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಗಳನ್ನು ಮಾಡಿದರೆ ಅದರ ನೇರ ಪರಿಣಾಮವು ನಿಮ್ಮ ಹುಟ್ಟಲಿರುವ ಮಗುವಿನ ಮೇಲೆ ಬೀಳುತ್ತದೆ. ಈ ಅಧಿಕ ಮಾಸದಲ್ಲಿ ಪೂಜೆ, ಪ್ರವಚನಗಳು, ಅಷ್ಟೋತ್ತರ, ಮಂತ್ರಗಳನ್ನು ಪಠಿಸುವುದು, ಮಹಾಭಾರತ, ಅಭಿಮನ್ಯುವಿನ ಕಥೆಯನ್ನು ಈ ಮಾಸದಲ್ಲಿ ಕೇಳಲೇಬೇಕು. ಈ ಎಲ್ಲ ಮಂತ್ರ ಮತ್ತು ಪ್ರವಚನಗಳನ್ನು ನಿಮ್ಮ ಮಗುವು ಕೂಡ ಕೇಳುತ್ತಿರುತ್ತದೆ. ಈ ಅಧಿಕ ಮಾಸದಲ್ಲಿ ಗರ್ಭಿಣಿ ಸ್ತ್ರೀಯರು ಬಾಲಗೋಪಾಲನನ್ನು ಪೂಜಿಸಬೇಕು. ಹಾಗೆ ಅಧಿಕ ಮಾಸದಲ್ಲಿ ಭಗವದ್ಗೀತೆ ಮತ್ತು ರಾಮಾಯಣದ ಕಥೆಯನ್ನು ಓದಬೇಕು ಅಥವಾ ಕೇಳಬೇಕು. ಈ ಮಾಸದಲ್ಲಿ ದಾನಕ್ಕೂ ಕೂಡ ಹೆಚ್ಚಿನ ಮಹತ್ವವಿದೆ. ಆದ್ದರಿಂದ ಅಧಿಕ ಮಾಸದಲ್ಲಿ ಯಾರೆಲ್ಲರಿಗೂ ಅವಶ್ಯಕತೆ ಇರುತ್ತದೆಯೋ ಅಂಥವರಿಗೆ ಅನ್ನದಾನ, ವಸ್ತ್ರದಾನ, ಹೀಗೆ ನಿಮ್ಮ ಕೈಲಾದ ಮಟ್ಟಿಗೆ ಈ ಮಾಸದಲ್ಲಿ ದಾನವನ್ನು ಮಾಡಿ. ಇದರಿಂದ ನಿಮ್ಮ ಮಗುವಿಗೆ ಉದಾರತನ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಈ ಅಧಿಕ ಮಾಸದಲ್ಲಿ ಸಸ್ಯಾಹಾರ ಆಹಾರವನ್ನು ಮಾತ್ರ ಸೇವಿಸಬೇಕು. ಹಾಗೆ ಬೆಳಿಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಬೇಕು. ತುಳಸಿಯ ಸೇವನೆಯನ್ನು ಮಾಡಬೇಕು. ಈ ಮಾಸದಲ್ಲಿ ಅನಾರೋಗ್ಯದ ಸಮಸ್ಯೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ಈ ಮಾಸದಲ್ಲಿ ತುಳಸಿ ಎಲೆಯ ಸೇವನೆಯನ್ನು ಮಾಡುವುದರಿಂದ ಅನಾರೋಗ್ಯದಿಂದ ತಪ್ಪಿಸಿಕೊಳ್ಳಬಹುದು. ಈ ಅಧಿಕ ಮಾಸದಲ್ಲಿ ವ್ರತ ಮತ್ತು ಉಪವಾಸಕ್ಕೆ ವಿಶೇಷವಾದ ಮಹತ್ವವಿದೆ. ಆದರೆ ಗರ್ಭಿಣಿ ಸ್ತ್ರೀಯರು ಯಾವುದೇ ವ್ರತ ಮತ್ತು ಉಪವಾಸವನ್ನು ಮಾಡಬಾರದು. ಆದರೆ ಗರ್ಭಿಣಿ ಸ್ತ್ರೀಯರು ಪೂಜೆ, ಜಪ, ತಪ, ಮಂತ್ರಗಳನ್ನು ಪಠಿಸುವುದು, ಒಳ್ಳೆಯ ಆಲೋಚನೆಯನ್ನು ಮಾಡುವುದು ಉತ್ತಮ. ಈ ಮಾಸದಲ್ಲಿ ಹೆಚ್ಚು ದೇವರ ಮಂತ್ರಗಳನ್ನು ಪಠಿಸಿ, ದೇವರ ಹಾಡುಗಳನ್ನು ಕೇಳಿ. ಇದರಿಂದ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ. ಇನ್ನು ಈ ಮಾಸದಲ್ಲಿ ಯಾವ ಕೆಲಸಗಳನ್ನು ಮಾಡಬಾರದು ಎಂದರೆ ಅಧಿಕ ಮಾಸದಲ್ಲಿ ಮಾಂಸಾಹಾರವನ್ನು ಸೇವನೆ ಮಾಡಬಾರದು. ವ್ರತ ಮತ್ತು ಉಪವಾಸವನ್ನು ಕೂಡ ಮಾಡಬಾರದು. ಇದರಿಂದ ಮಗುವಿನ ಮೇಲೆ ಪರಿಣಾಮ ಉಂಟಾಗುತ್ತದೆ ಎಂಬ ನಂಬಿಕೆ ಇದೆ. ಹಾಗೆ ಗರ್ಭಿಣಿ ಸ್ತ್ರೀಯರು ಸಿಟ್ಟು ಮಾಡಿಕೊಳ್ಳಬಾರದು. ಮಸಾಲ ಪದಾರ್ಥಗಳನ್ನು ಸೇವಿಸಬಾರದು. ಈ ಸಮಯದಲ್ಲಿ ಒಳ್ಳೆಯ ಆಲೋಚನೆ ಮತ್ತು ಒಳ್ಳೆಯ ಅಭ್ಯಾಸಗಳನ್ನು ಕೈಗೊಳ್ಳಬೇಕು. ಗರ್ಭಿಣಿ ಸ್ತ್ರೀಯರು ತಪ್ಪದೆ ಅಧಿಕ ಮಾಸದಲ್ಲಿ ವಿಷ್ಣುವಿನ ಪೂಜೆ, ಬಾಲಗೋಪಾಲನ ಪೂಜೆಯನ್ನು ಮಾಡಿ, ಮಂತ್ರಗಳನ್ನು ಪಠಿಸಿ, ದೇವರ ಧ್ಯಾನವನ್ನು ಮಾಡಿ, ಒಳ್ಳೆಯ ಕಥೆಗಳನ್ನು ಓದಿ, ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಇದರಿಂದ ನಿಮ್ಮ ಹುಟ್ಟಲಿರುವ ಮಗು ದಿವ್ಯವಾಗಿ ಜನಿಸುತ್ತದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.